ಹಾಯ್ ಗಾಯ್ಸ್, ನಮಸ್ತೆ ಎಲ್ರಿಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಹಬ್ಬದ ದಿನ ಸುಮಾರಾಗಿ ಮಾಮೂಲಿ ಪೂಜೆ ಮುಗಿಸ್ಬಿಟ್ಟು ಹೆಸರು ಬೇಳೆ ಪಾಯಸ ಮತ್ತು ಕೋಸಂಬರಿ ಅನ್ನ ಸಾಂಬಾರೆಲ್ಲ ಮಾಡಿದ್ದೆ. ಊಟ ಎಲ್ಲ ಮುಗಿಸಿದ್ವಿ. ಹಿಂದಿನ ದಿನವೇ ಸ್ವಲ್ಪ ಗಿಡಗಳು ತೊಗೊಂಡು ಬಂದಿದ್ವಿ. ಆವತ್ತಿನ ದಿನವೇ ಹಾಕೋಣ ಅಂತ ಹೇಳ್ಬಿಟ್ಟು ಸುಮಾರು ಹಾಕಿದ್ದೆ, ಬಟ್ ಸರಿಗೆ ಬಂದಿರಲಿಲ್ಲ. ಹಾಗಾಗಿ ಬೇಜಾರಾಗಿಬಿಟ್ಟು ಗಿಡಗಳು ಹಾಕೋದನ್ನೇ ಬಿಟ್ಬಿಟ್ಟಿದ್ದೆ. ಆದರೂ ಈ ಸರಿ ಯಾಕೋ ಮತ್ತೆ ಗಿಡಗಳು ಹಾಕಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ನೋಡಿ ಸುಮಾರು ಗಿಡಗಳು ತಂದಿದ್ದೀವಿ. ಒಂದು 7-8 ಗಿಡ ಕರ್ಬೇವಿನ ಗಿಡ ಮತ್ತು ರೋಸ್ ಗಿಡ, ದಾಸವಾಳದ ಗಿಡ, ಇನ್ನೇನು ಬೇರೆ ಗಿಡ ಸುಮಾರು ಗಿಡ ತೊಗೊಬಂದಿದ್ದೀವಿ. ಒಂದು 5-6 ಪಾಟ್ ತೊಗೊಂಡು ನಮ್ಮ ಮನೆಯವರು ಮಣ್ಣು ಮಿಕ್ಸ್ ಮಾಡ್ತಾ ಬನ್ನಿ ತೋರಿಸ್ತೀನಿ. ನೋಡಿ ಮಣ್ಣು ಮಿಕ್ಸ್ ಮಾಡ್ತಿದ್ದಾರೆ. ಮಿಕ್ಸ್ ಮಾಡಿಬಿಟ್ಟು ಪಾಟಿಗೆ ಹಾಕಬೇಕು. ಕೊಕೊಫಿಟ್ ಸ್ವಲ್ಪ ಮಣ್ಣೆಲ್ಲ ಮಿಕ್ಸ್ ಮಾಡ್ತಿದ್ದಾರೆ ನೀಟಾಗಿ. ಅದಕ್ಕೆ ಕೊಕೊಫಿಟ್ಟು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ದೀವಿ. ಬಟ್ ಇನ್ನು ಆನ್ಲೈನಲ್ಲಿ ಗೊಬ್ಬರ ಎಲ್ಲ ಆರ್ಡರ್ ಮಾಡಿದ್ದೀನಿ. ಅದೆಲ್ಲ ಬಂದಮೇಲೆ ಮತ್ತೆ ಇನ್ನೊಂದ್ಸರಿ ಗಿಡಗಳಿಗೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಮಣ್ಣು ತುಂಬಿಟ್ಟಿದ್ದಾರೆ. 5-6-7 ಪಾಟ್ ಬೇಕಿತ್ತು, ಬಟ್ ತಂದಿದ್ದೆ 5 ಪಾಟ್ ಮರ್ತ್ಬಿಟ್ಟಿದ್ದೀನಿ. ಎಷ್ಟು ಗಿಡಗಳು ಅಂತ ಅದು ಲೆಕ್ಕ ಹಾಕೊಂಡೇ ತಂದಿಲ್ಲ ನಾನು. ಇದು ದಾಸವಾಳದ ಗಿಡ. ಹಾಗಾಗಿ ಒಂದೊಂದೇ ಗಿಡ ಹಾಕ್ತಿದ್ದಾರೆ. ನೋಡಿ, ಇದು ದಾಸವಾಳದ ಗಿಡ. ಇನ್ನು ಸ್ವಲ್ಪ ಕೆಳಗಡೆ ಹಾಕುಚ್ಚಿನೋ, ಮಣ್ಣು ಜಾಸ್ತಿ ಇದೆ ಅಷ್ಟೇ. ನೋಡಿ, ಇದು ಡೇರೆ ಗಿಡ, ಪಿಂಕ್ ಕಲರ್ ಡೇರೆ ಗಿಡ. ನೋಡಿ, ಡೇರೆ ಗಿಡ ಹಾಕ್ತಿದ್ದಾರೆ. ಸಾಕಷ್ಟೇ ಇಲ್ಲ. ಇದು ಪಿಂಕ್ ಅಂತನಲ್ಲ, ಪರ್ಪಲ್ ಅಂತನಲ್ಲ, ತುಂಬಾ ಚೆನ್ನಾಗಿದೆ ಡೇರೆ ಗಿಡ. ಹಾಗಾಗಿ ಸುಮಾರು ಗಿಡಗಳು ತೊಗೊಬಂದಿದ್ದೀನಿ. ರೋಸ್ ಗಿಡನೇ 3 ತೊಗೊಂಡು ಬಂದಿದ್ದೀವಿ. ಮತ್ತು ದಾಸವಾಳದ ಗಿಡ ಒಂದು, ಕರ್ಬೇವಿನ ಗಿಡ, ಮತ್ತು ಸರಿ ತುಳಸಿ ಹಾಕಿರಲಿಲ್ಲ ನಾನು, ಹಾಗಾಗಿ ತುಳಸಿ ತೊಗೊಂಡು ಬಂದೆ. ಸುಮಾರು ಗಿಡಗಳು ತಂದಿದ್ವಿ, ಹಂಗೆ ಇಟ್ಬಿಟ್ಟಿದ್ವಿ ಮೊನ್ನೆ ತೊಗೊಬಂದು. ಹಂಗಾಗಿ ಸಂಡೇ ಎಲ್ಲನೂ ಹಾಕೋಣ ಅಂತ ಹೇಳ್ಬಿಟ್ಟು ಸಂಡೇ ಹಾಕಿದ್ವಿ. ಹಾಕೋದಕ್ಕೇನೋ ಖುಷಿ ಆಗುತ್ತೆ. ಬಟ್ ಏನು ನೋಡಿ, ಕರ್ಬೇವಿನ ಗಿಡ ಎಷ್ಟು ಚೆನ್ನಾಗಿದೆ, ಬಟ್ ಸ್ವಲ್ಪ ದಿನ ಆದಮೇಲೆ ಮತ್ತೆ ಒಣಗ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಬೇಜಾರಾಗ್ಬಿಟ್ಟು ಗಿಡಗಳು ಹಾಕೋದೇ ಬಿಟ್ಬಿಟ್ಟಿದ್ದೆ ನಾನು. ಅಲ್ಲಿ ನಮ್ಮ ಮನೆ ಬಾಡಿಗೆ ಕೊಟ್ಟಿದ್ದೀವಲ್ಲ, ಹಳೆ ಮನೆ ಹತ್ರ, ಅಲ್ಲಿ ಸುಮಾರು ಪಕ್ಕದಲ್ಲಿ ಸೈಟ್ ಇತ್ತು, ಸುಮಾರು ಗಿಡಗಳು ಹಾಕ್ಕೊಂಡಿದ್ವಿ. ಚೆನ್ನಾಗೇ ಬರ್ತಾಯಿತ್ತು. ಬಟ್ ಇಲ್ಲಿ ಪಾಟಲ್ಲಿ ಹಾಕಿದ್ರೆ ಒಂದು ಸ್ವಲ್ಪನೇ ಕಷ್ಟ ಗಿಡಗಳು. ಹಾಗೆ ಮೇಂಟೈನ್ ಮಾಡ್ತಾನೆ ಇರಬೇಕಾಗುತ್ತೆ. ಬಟ್ ಮೇಂಟೈನ್ ಮಾಡ್ತಾ ಇರ್ತೀವಿ. ಒಂದೊಂದ್ಸರಿ ಮೇಂಟೈನ್ ಮಾಡಿದ್ರೂ ಕೆಲವು ಗಿಡ ಹಾಳಾಗ್ಬಿಡ್ತವೆ. ನೋಡಿ, ಇದು ತುಳಸಿ ಗಿಡ. ಅವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಯಾವ ಗಿಡನೂ ಹಾಕೋದು ಬೇಡಪ್ಪ ಅನ್ಸ್ಬಿಡುತ್ತೆ. ಇದು ನೋಡಿ, ಬಟನ್ ರೋಸ್ ಅಂತನೇನೋ ಕೊಟ್ಟರು ಅವರು. ನೋಡಿ, ಎಲ್ಲ ಕಟ್ ಮಾಡ್ಬೇಕಾ. ನೋಡಿ ಗೈಸ್, ಇದು ಬಟನ್ ರೋಸ್. ಕಟ್ ಮಾಡ್ತೀನೋ, 2 ಕೈ ಕಟ್ ಮಾಡಿ ಹಿಡ್ಕೊಂತೀನಿ ನಾನೊಂದು ಕೈಲಿ. ಇಲ್ಲಿ ನರ್ಸರಿಲಿದ್ದ ಗಿಡಗಳು ಎಷ್ಟು ಕೆಳಗಿರ್ತಾವೆ. ಅದು ಏನಾಗ್ತಾರೆ ಅಂತ ಸೀಕ್ರೆಟ್ ಇವತ್ತಿಗೂ ಗೊತ್ತಿಲ್ಲ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಮನೆಗೆ ತಂದ್ಮೇಲೆ ಗಿಡಗಳು 1-2 ಆಗಿದ ತಕ್ಷಣ ಮಾಡ್ಕೊಂಡು ಬಿಡ್ತವೆ, ಅದೇ ಬೇಜಾರು. ಆದರೂ ಮತ್ತೆ ಗ್ರೋ ಬ್ಯಾಗೆಲ್ಲ ನನಗೆ ಗೊತ್ತಾಗಿಲ್ಲ. ಫಸ್ಟ್ ಗ್ರೋ ಬ್ಯಾಗಲ್ಲೇ ಹಾಕ್ಬಿಡ್ಬೋದಾಗಿತ್ತು, ಆನ್ಲೈನಲ್ಲೇ ತರಿಸಿ. ಅದು ನಾವು ಹೋದ್ವ ಸಡನ್ನಾಗಿ ಗಿಡಗಳು ನೋಡಿ ತೊಗೋಬೇಕು ಅನ್ನಿಸ್ತು. ಹಾಗಾಗಿ ಒಂದು ಪಾಟ್ 150 ರೂಪೀಸ್ ಗೈಸ್. ಹಂಗೆ ಒಂದು 6 ಪಾಟ್ ತೊಗೊಂಡ್ವಿ. ಒಂದು 6-7 ಗಿಡ ತೊಗೊಂಡ್ವಿ. ಈ ಸುಮಾರು ಏನು ಗೊತ್ತಾ ಯಾಕೆ ಖುಷಿ ಆಯಿತು ಗಿಡ ಬೆಳೆಸ್ಬೇಕು ಅನಿಸುತ್ತೆ ಅಂದರೆ, ಮಲ್ಲಿಗೆ ಗಿಡ ಕೊಟ್ಟಿದ್ರಲ್ಲ ಮದುವೆಗಳಲ್ಲೆಲ್ಲ, ಅದು ನಿಜವಾಗ ಸಕ್ಕತ್ತು ಹೋಗ್ಬಿಡ್ತೀವಿ. ಚಿಕ್ಕ ಪಾಟಲ್ಲೇ 1 ವರ್ಷ ಆಯ್ತೇನೋ ಹಾಕಿ ಅನಿಸುತ್ತೆ. ಹಾಗಾಗಿ ಇಷ್ಟ ಆಯಿತು. ಹಾಗಾಗಿ ಮತ್ತೆ ಗಿಡಗಳು ಹಾಕ್ತಾಯಿದ್ದೀನಿ. ಗ್ರೋ ಬ್ಯಾಗ್ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ನೋಡೋಣ, ಅದಕ್ಕೆ ಸೊಪ್ಪು ಹಾಕೋಣ ಅಂದ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಖುಷಿಯಾಗುತ್ತೆ ಬೆಳೆಯೋದಕ್ಕೆ. ಅದೇ ಥರ ಗಿಡಗಳು ಬಂದ್ರಂತೂ ನಿಜವಾಗ್ಲೂ ಇನ್ನೂ ಖುಷಿ ಅನಿಸುತ್ತೆ. ಇನ್ನೂ ಮತ್ತೆ ಬೆಳಿಬೇಕಪ್ಪ ಅನಿಸುತ್ತೆ. ಹಂಗಾಗಿ ಸ್ವಲ್ಪ ತರಕಾರಿ ಎಲ್ಲ ಬೆಳಿಬೇಕು ಅಂತ ಸಖತ್ ಇಷ್ಟ ಇದೆ. ಎಲ್ಲರೂ ಅಂತಾರೆ ಪಕ್ಕದಲ್ಲಿ ಜಾಗ ಇದೆಯಲ್ಲ ಹಾಕ್ಕೊಳ್ಳಿ ಅಂತ. ಬಟ್ ಸಿಕ್ಕಾಪಟ್ಟೆ ಹಸು ದನಗಳ್ದು ಕಾಟ ಜಾಸ್ತಿ ಅಲ್ಲಿ. ಹಂಗಾಗಿ ತೋರಿಸ್ತೀನಿ, ಹಸು ಅಲೆ ಬಂದು ನಿಂತಿದೆ ಅಲ್ಲಿ. ಗಿಡಗಳು ಹಾಕ್ತಿದ್ವಲ್ಲ, ಹಸುಗಿತ್ತಲ್ಲ ಪಾಪ, ಈ ಬೇಸಿಗೆ ಬೇರೆ. ಹಂಗಾಗಿ ನಾವು ಅಕ್ಕಪಕ್ಕ ಏನೂ ಹಾಕ್ಕೊಳಕ್ಕಾಗ್ತಾಯಿಲ್ಲ. ಕ್ಲೀನ್ ಮಾಡಿಸಿದ್ವಿ ಸುತ್ತಮುತ್ತ ಎಲ್ಲನೂ. ಬಟ್ ಗಿಡಗಳು ಹಾಕೊಳಕ್ಕೆ ಸ್ವಲ್ಪ ಕಷ್ಟ. ಹಂಗಾಗಿ ಪಾಟಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾಕೊಂಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ಗ್ರೋ ಬ್ಯಾಗ್ ಆರ್ಡ್ರ್ ಮಾಡಿದ್ದೀನಿ. ಬಂದ ತಕ್ಷಣ ಅದಕ್ಕೆ ಸ್ವಲ್ಪ ಸೊಪ್ಪು ಹಾಕೋಣ ಅಂದ್ಕೊಂಡಿದ್ದೀನಿ. ಅದನ್ನು ಶೇರ್ ಮಾಡ್ಕೊತೀನಿ. ಇನ್ನೊಂದೇ ಒಂದು ಪಾಟ್ ಥರದ್ದು ಮರ್ತ್ಬಿಟ್ಟಿದ್ದೀನಿ, ಯೆಲ್ಲೋ ಕಲರ್ದು ರೋಸ್ ಗಿಡಕ್ಕೆ. ಹಾಗಾಗಿ ಹೆಂಗೂ ಗ್ರೋ ಬ್ಯಾಗ್ ಆರ್ಡ್ರ್ ಮಾಡಿದ್ನಲ್ಲ, ಹಾಗಾಗಿ ಅದೇ ಸರಿಯಾಗುತ್ತೆ. ಅದು ಬಂದಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿದೆ. ಅದೊಂದು ಕಮ್ಮಿ ಬಂತು. ನಮ್ಮನೆ ಪಾಪ ಎಲ್ಲೆಲ್ಲೋ ಮಣ್ಣು, ಗೊಬ್ಬರದ ಮಣ್ಣು ಅಂತ ಹುಡುಕಿ 1-2 ಚೀಲ ತೊಗೊಂಡು ಬಂದಿದ್ರು. ನಾನು ಆರ್ಡ್ರ್ ಮಾಡಿದ್ದು ಹಸು ಇದೆ ನೋಡಿ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.